ನಾನೇನು ಲಂಚ ತಗೊಂಡಿಲ್ಲ ಅಥವಾ ಕೊಲೆ ಸುಲಿಗೆ ಮಾಡಿಲ್ಲ, ಕಳ್ತನ ಮಾಡಿ. ನಾನು 9 ವರ್ಷದ ಹಿಂದೆ ಅದು ಮಾಡಿದಂತಹ ಒಂದು ರೀಲ್ಸು ಲಿಂಕ್ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸುಮಾರು ವರ್ಷಗಳಿಂದ ಮಾಡಿರ್ತಕ್ಕಂತಹ ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಇವತ್ತಿನ ಸಮಸ್ಯೆಗಳಲ್ಲಿ ಲಿಂಕ್ ಮಾಡಿ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಬಿಂಬಿಸಿದ್ರೆ ಅಧಿಕಾರಿಗಳು ನಾವು ಇದ್ರ ಬಗ್ಗೆ ಮಾಧ್ಯಮದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೆಲಮಂಗಲ ನಗರಸಭೆಗೆ ಪೌರಾಯುಕ್ತರಾಗಿ ಬಂದು 1 ವರ್ಷ ಆಗಿದೆ. ಯಾರೋ ಬಂದರು ಏನೋ ಒಂದು ಕೇಳಿದ್ರು ಅದನ್ನು ಲೀಗಲಾಗಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಾವು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನ ಅಥವಾ ಅವರೇನೋ ಒಂದು ವೈಯಕ್ತಿಕವಾಗಿ ಪರಿಗಣಿಸ್ಕೊಂಡು ಇಂತಹ ಒಂದು ಸಮಸ್ಯೆಗೆ ಲಿಂಕ್ ಮಾಡಿ ನಮ್ಮ ತೇಜೋವಧೆ ಮಾಡಿದ್ರೆ ನಮಗೂ ಫ್ಯಾಮಿಲಿ ಇದೆ, ಕುಟುಂಬ ಇದೆ, ನಮ್ಮನ್ನು ಕೇಳ್ತಾರೆ ಹೇಳ್ತಾರೆ, ನಮಗೂ ಎಲ್ಲ ಒಂದು ಕಡೆ ಮನಸ್ಥೈರ್ಯ ಆತ್ಮಸ್ಥೈರ್ಯ ಅನ್ನೋದು ಕುಗ್ಗಿ ಹೋಗುತ್ತೆ. ವ್ಯೂಸ್ಗೋಸ್ಕರ ಮಾಡಿದ್ರೋ ಅಥವಾ ಸಬ್ಸ್ಕ್ರೈಬ್ಗೋಸ್ಕರ ಮಾಡಿದ್ರೋ ನಾನಂತೂ ಅದನ್ನು ಪರಿಗಣನೆ ಮಾಡೋದಿಲ್ಲ. ಆದರೆ ಸಮಾಜಕ್ಕೆ ಇಂಥ ಸಂದೇಶನ ಕೊಡಬಾರ್ದು. ಕಚೇರಿಗಳಿಗೆ ಯಾವುದಾದ್ರೂ ಒಂದು ಕೆಲಸನ ಹಿಡ್ಕೊಂಡು ಬರ್ತಾರೆ, ಅದರಲ್ಲಿ ಸುಷ್ಟಿತ ಡಾಕ್ಟ್ರುಗಳಿರ್ತವೆ ಅಥವಾ ಇನ್ನೊಂದು ಏನೋ ಇರ್ತದೆ, ಮಾಡೋಕ್ಕೆ ಬರೋಲ್ಲ, ಲೀಗಲಲ್ಲಿ ಅವಕಾಶ ಇರೋಲ್ಲ. ಅವಕಾಶ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಹೇಳೋದು ನಂಜಾಯಮಾನ ಮಾಡಿಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ನಾನು ಅವ್ರ ಹತ್ರಕ್ಕೆ ಮತ್ತೆ ಹುಡಿಕೊಂಡೋಗಿ ಅಣ್ಣ ಸ್ವಾಮಿ ನನ್ನನ್ನು ಇದಂಗೆಲ್ಲ ನ್ಯೂಸ್ ಮಾಡಬೇಡಪ್ಪ, ನಾನು ಮರ್ಯಾದೆ ಇವತ್ತದೆ ಡಿಲೀಟ್ ಮಾಡಪ್ಪ ಅಂತ ಹೇಳಿ ಕೇಳೋದು, ಅಥವಾ ಇನ್ನೊಂದು ಏನೋ ಹೋದಾಗ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅನ್ನೋದು, ಇನ್ನೊಂದು ಏನೋ ಕೇಳೋದು, ಏನೋ ಇಂಟೆನ್ಷನ್ ಇರ್ಬೋದು. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಓದಬೇಕಾದ್ರೆ ಅಂದ್ಕೊಂಡಿದ್ನಲ್ಲ ಪತ್ರಿಕೋದ್ಯಮದ ಜವಾಬ್ದಾರಿ, ಅದನ್ನು ಎಲ್ಲರೂ ಅದನ್ನು ಆ ಜವಾಬ್ದಾರಿನ ಚಾಚುತತ್ತೆ ನಿರ್ವಹಿಸಿ ಕ್ರಿಯೇಟ್ ಮಾಡಿಬಿಟ್ಟು ಇವತ್ತಿನ ಸಮಸ್ಯೆಗಳಲ್ಲಿ ಲಿಂಕ್ ಮಾಡಿ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಬಿಂಬಿಸಿದ್ರೆ ಅಧಿಕಾರಿಗಳು ನಾವು ಇದ್ರ ಬಗ್ಗೆ ಮಾಧ್ಯಮದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಓದಬೇಕಾದ್ರೆ ಅಂದ್ಕೊಂಡಿದ್ದೆ ಸಮಾಜದ ಕಣ್ಣು ಮಾಧ್ಯಮಗಳು ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪತ್ರಿಕೋದ್ಯಮಗಳಿಗೆ ಮತ್ತು ಮಾಧ್ಯಮದವರಿಗೆ ಗುರುತರವಾದಂಥ ಜವಾಬ್ದಾರಿ ಇದೆ. ಮೈಕನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಅಧಿಕಾರ ಅಲ್ಲ, ಅದು ಸಮಾಜದಲ್ಲಿ ಪ್ರಮುಖವಾದಂಥ ಬದಲಾವಣೆಯನ್ನು ತರಬೇಕು. ನಗರಸಭೆ ಕಮಿಷನರ್ ಇದ್ದೀರಿ, ನೀವು ಕರ್ತವ್ಯದ ವೇಳೆಯಲ್ಲಿ ರೀಲ್ಸ್ ಮಾಡಿ ಉಚ್ಚಾಟ ಮೆರೆದಿದ್ದೀರಿ ಅಂದ್ಬಿಟ್ಟು ಹಲವು ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ, ಏನು ಹೇಳ್ತೀರಿ? ನೆಲಮಂಗಲ ನಗರಸಭೆಯ ವ್ಯಾಪ್ತಿಯ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಯೂಟ್ಯೂಬರ್ಸ್ಗೂ ಹಾಗೂ ಸಾರ್ವಜನಿಕರಿಗೂ ಪೌರಾಯುಕ್ತನಾದಂಥ ಶ್ರೀ ಗಂಗಾಧರನ ಪ್ರಣಾಮಗಳು. ತಾವು ಹೇಳಿದಂಥ ರೀತಿಯಲ್ಲಿ ನಿನ್ನೆ ಬೆಳಗ್ಗೆಯಿಂದನೂ ಸಹ ಒಂದು ರೀಲ್ಸ್ ಮಾಡಿ ಉಚ್ಚಾಟ ಮೆರೆದಿದ್ದಾರೆ ಅಂತಕ್ಕಂಥದ್ದು ಒಂದು ಹೆಡ್ಲೈನ್ಸ್ ಅಡಿನಲ್ಲಿ ನನ್ನ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದು ಇಷ್ಟೇ, ಅದು ನಾನು 9 ವರ್ಷದ ಹಿಂದೆ ಅದು ಮಾಡಿದಂತಹ ಒಂದು ರೀಲ್ಸು ಏನು ಈ ಸಾಮಾಜಿಕ ಜಾಲತಾಣಗಳು ಹೊಸದಾಗಿ ಬಂದಾಗ ಅದ್ರ ಬಗ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಈಗ ChatGPT ಬಂದಿದೆ, ಅದೇ ರೀತಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಅಂದ್ಬಿಟ್ಟು ಅದು ಬಂದಿದೆ. ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಅಪ್ಡೇಟ್ ಆಗಿ ನೋಡ್ತಾ ಇರ್ತಾರೆ. ಅದೇ ಒಂದು ಇಂಟೆನ್ಷನಿಂದ ಆ ಇನ್ಸ್ಟಾಗ್ರಾಮ್ ಅಂತ ಬಂದಾಗ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವನು ಹುಡುಗ ನನಗೆ ಪ್ರೇರೇಪಿಸಿ ಒಂದೇ ಒಂದು ನಿಮಿಷ ಮಾಡೋಣ ಸರ್ ಅಂತ ಹೇಳಿ, ಅದು ಊಟದ ಸಮಯದಲ್ಲಿ ಊಟ ಮುಗಿದಿರ್ತಕ್ಕಂಥ ಸಮಯದಲ್ಲಿ ಯಾವುದೋ ಸಾರ್ವಜನಿಕರು ಇರಲಿಲ್ಲ, ಯಾರೂ ಇರಲಿಲ್ಲ. ಅದನ್ನು ಆ ಸಂದರ್ಭದಲ್ಲಿ ಹುಡುಗಾಟಿಕೆಗೋಸ್ಕರವಾಗಿ ಮಾಡಿದಂತಹ ಒಂದು ವಿಡಿಯೋದ ತುಣುಕದು. ಅದು ನನ್ನ ಒಂದು ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡಿದ್ರೆ ಅಪ್ಲೋಡ್ ಆಗಿತ್ತು. ಅದ್ರ ಬಗ್ಗೆ ನಾನು ಗಮನಿಸೇ ಇರಲಿಲ್ಲ, ನಾನು ಅದನ್ನು ಯೂಸು ಮಾಡ್ತಿರಲಿಲ್ಲ. ಅಂತಹದನ್ನು ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ TV ಮಾಧ್ಯಮದವರು ಅಥವಾ ಯೂಟ್ಯೂಬರ್ಸ್ಗಳು ಒಂದು ಹಳೆ ವಿಡಿಯೋನ ತೆಗೆದುಕೊಂಡು ಪ್ರಸ್ತುತ ನಾನು ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು 1 ವರ್ಷ ಆಗಿದೆ. ಇಲ್ಲಿಗೆ ಬಂದು ನಾನು 1 ವರ್ಷದಿಂದ ನಾನು ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅದನ್ನು ಲಿಂಕ್ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸುಮಾರು ವರ್ಷಗಳಿಂದ ಮಾಡಿರ್ತಕ್ಕಂತಹ ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಇವತ್ತಿನ ಸಮಸ್ಯೆಗಳಲ್ಲಿ ಲಿಂಕ್ ಮಾಡಿ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಬಿಂಬಿಸಿದ್ರೆ ಅಧಿಕಾರಿಗಳು ನಾವು ಇದ್ರ ಬಗ್ಗೆ ಮಾಧ್ಯಮದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಓದಬೇಕಾದ್ರೆ ಅಂದ್ಕೊಂಡಿದ್ದೆ ಸಮಾಜದ ಕಣ್ಣು ಮಾಧ್ಯಮಗಳು ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪತ್ರಿಕೋದ್ಯಮಗಳಿಗೆ ಮತ್ತು ಮಾಧ್ಯಮದವರಿಗೆ ಗುರುತರವಾದಂಥ ಜವಾಬ್ದಾರಿ ಇದೆ. ಮೈಕನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಅಧಿಕಾರ ಅಲ್ಲ, ಅದು ಸಮಾಜದಲ್ಲಿ ಪ್ರಮುಖವಾದಂಥ ಬದಲಾವಣೆಯನ್ನು ತರಬೇಕು. ಯೂತ್ಸನ್ನು ಎನ್ಕರೇಜ್ ಮಾಡಬೇಕು. ದೇಶದ ಅಭಿವೃದ್ಧಿಗೋಸ್ಕರವಾಗಿ ಏನು ಮಾಡಬೇಕು ಅದನ್ನೆಲ್ಲನೂ ಅವರು ಪ್ರೇರೇಪಣೆ ನೀಡಬೇಕು ಅಂತಕ್ಕಂಥದ್ದನ್ನು ಕೆಲಸ ಮಾಡ್ತಾರೆ ಅಂತ ನಾನು ಬಯಸಿದ್ದೆ. ನಾನು ನೆಲಮಂಗಲ ನಗರಸಭೆಗೆ ಪೌರಾಯುಕ್ತರಾಗಿ ಬಂದು 1 ವರ್ಷ ಆಗಿದೆ. 1 ವರ್ಷದ ಅವಧಿನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿ ನೀರಿನ ಸಮಸ್ಯೆ ಇರ್ಬೋದು, ಕಾಸಿನ ಸಮಸ್ಯೆ ಇರ್ಬೋದು, ಮತ್ತು ಖಾತೆಗಳದ ಸಮಸ್ಯೆ ಇರ್ಬೋದು, ಸಾಕಷ್ಟು ಬದಲಾವಣೆಗಳನ್ನು ಸಾರ್ವಜನಿಕರು ಗಮನಿಸಿದ್ದೀರ. ಉದಾಹರಣೆಗೆ ಹೇಳೋದಾದರೆ ಅರ್ಶಿನಗುಂಟೆ ಬೈಪಾಸಿಂದ ಹಿಡಿದು ನೆಲಮಂಗಲ ಟೌನ್ ಭಾಗದವರೆಗೂ ಒಂದು ಬ್ಲ್ಯಾಕ್ ಸ್ಪಾಟ್ಗಳು ಏನಿತ್ತು ಕಸನ ಟೌನಲ್ಲಿ ಎಲ್ಲಂದ್ರಲ್ಲೇ ಸಾರ್ವಜನಿಕರು ಹಾಕ್ತಾಯಿದ್ರು, ಅದನ್ನೆಲ್ಲ ನಾವು ತಡೆಗಟ್ಟಿದ್ದೀವಿ. ಅವನ್ನೆಲ್ಲ CC ಕ್ಯಾಮ್ರಾಗಳು ಹಾಕಿದ್ದೀವಿ. ಸಾಕಷ್ಟು ಜನಗಳಿಗೆ ಪೆನಾಲ್ಟಿಗಳನ್ನ ಹಾಕಿದ್ದೀವಿ. ಜನಗಳ ಮನೆಗೆ ಅರಿವು ಮೂಡಿಸಿದ್ದೀವಿ.
ಅದೇ ಅಲ್ಲದೆ ನೀರಿನ ಸಮಸ್ಯೆ ಇತ್ತು. ನೀರಿನ ಸಮಸ್ಯೆಗಳನ್ನು ಪ್ರತಿಯೊಂದು ವಾರ್ಡಲ್ಲಿ ಎಷ್ಟು ಬೋರ್ ಇದೆ, ವಾಟರ್ಮ್ಯಾನ್ಗೆ ಎಷ್ಟು ಬೋರ್ ಇದೆ, ಎಷ್ಟು ಭೂಮಿಯಿಂದ ನೀರನ್ನು ಈಚೆ ತೆಗಿತಾ ಇದ್ದೀವಿ, ಆ ಭಾಗಕ್ಕೆ ಎಷ್ಟು ನೀರು ಕೊಡಬೇಕು, ಎಷ್ಟು ನೀರು ಶಾರ್ಟೇಜ್ ಇದೆ, ಶಾರ್ಟೇಜ್ ಇರ್ತಕ್ಕಂಥ ನೀರಿಗೆ ಟ್ಯಾಂಕರ್ ಮೂಲಕ ಯಾವ ರೀತಿ ಎಲ್ಲಿ ಕೊಡಬೇಕು ಅನ್ನೋದನ್ನು ನಾನು ಮನೆ ಬಗ್ಗೆನೂ ಆಲೋಚನೆ ಮಾಡಿಲ್ಲ. ಈ ಟೌನಿನ ಬಗ್ಗೆ 1 ವರ್ಷದ ಅವಧಿನಲ್ಲಿ ಅಷ್ಟು ಆಲೋಚನೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಕೊಡೋ ಸಲುವಾಗಿ ಕೆಲಸ ಮಾಡಿದ್ದೀನಿ. ಈಗ ಉದಾಹರಣೆಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ನಾನು ಶೆಡ್ಯೂಲ್ ಬಂದಿದ್ದೀನಿ ಇಲ್ಲಿಗೆ. ನೀವು ನೋಡ್ಬೋದು, ಆಫೀಸ್ ಮುಂದೆ ನಿಂತಿದ್ದೀನಿ. ಇದು ವಲಯ ಕಚೇರಿ ಅಶ್ನುಗುಂಟೆ ಭಾಗದಲ್ಲಿ ಕಸ ನಮ್ಮ ಸಿಬ್ಬಂದಿಗಳು ಎಲ್ಲಿ ತೆಗೆದಿದ್ದಾರೆ, ಎಲ್ಲಿ ತೆಗೆದಿಲ್ಲ. ನಾವೀಗ ಆಲ್ರೆಡಿ CC ಕ್ಯಾಮ್ರಾಗಳನ್ನ ಹಾಕಿದ್ದೀವಿ, ಅದು ಯಾವ ರೀತಿ ವರ್ಕ್ ಆಗ್ತಿದೆ ಮತ್ತು ಅಲ್ಲಿ ಕಸ ಮತ್ತೆ ಹಾಕ್ತಿದ್ದಾರೆ, ಇದನ್ನೆಲ್ಲದನ್ನು ಸಹ ನಾನು ಗಮನಿಸಿದ್ದೀನಿ. ಈ ಥರ ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಂದ ಲಂಚವನ್ನು ಸ್ವೀಕಾರ ಮಾಡದೆ ಸರ್ಕಾರದ ಆಶಯದಂತೆ ಉಚಿತವಾಗಿ ಖಾತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಿಂದ 15,000ಕ್ಕೂ ಹೆಚ್ಚು ಖಾತೆಗಳನ್ನು ಸಹ ಇಶ್ಯೂ ಮಾಡಿದ್ದೀನಿ. ಯಾರೋ ಬಂದರು ಏನೋ ಒಂದು ಕೇಳಿದ್ರು ಅದನ್ನು ಲೀಗಲಾಗಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಾವು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನ ಅಥವಾ ಅವರೇನೋ ಒಂದು ವೈಯಕ್ತಿಕವಾಗಿ ಪರಿಗಣಿಸ್ಕೊಂಡು ಇಂತಹ ಒಂದು ಹಳೆಯ ರೀಲ್ಸ್ಗಳನ್ನು ತಗೊಂಡು ಇವತ್ತಿನ ಒಂದು ಸಮಸ್ಯೆಗೆ ಲಿಂಕ್ ಮಾಡಿ ನಮ್ಮ ತೇಜೋವಧೆ ಮಾಡಿದ್ರೆ ನಮಗೂ ಫ್ಯಾಮಿಲಿ ಇದೆ, ಕುಟುಂಬ ಇದೆ, ನಮ್ಮನ್ನು ಕೇಳ್ತಾರೆ, ಹೇಳ್ತಾರೆ, ನಮಗೂ ಎಲ್ಲ ಒಂದು ಕಡೆ ಮನಸ್ಥೈರ್ಯ ಆತ್ಮಸ್ಥೈರ್ಯ ಅನ್ನೋದು ಕುಗ್ಗಿ ಹೋಗುತ್ತೆ. ಈ ರೀತಿ ಮಾಡಿದಾಗ ಸಮಾಜದಲ್ಲಿ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಚಿತ್ರಣನೇ ಬದಲಾವಣೆ ಆಗಿಬಿಡುತ್ತೆ. ಈ ರೀತಿ ಕೆಲಸ ಮಾಡೋದಕ್ಕೆ ನಮಗೂ ಸಹ ಮನಸ್ಸಿಗೆ ಒಂಥರ ನಾವು ಇಷ್ಟೆಲ್ಲ ಮಾಡಿ ಏನು ಬಂತು ಅಂತಕ್ಕಂಥ ಮನೋಭಾವನೆ ಬರುತ್ತೆ. ಈ ರೀತಿ ಮಾಡಬಾರ್ದು. ಎಲ್ಲ ಅಧಿಕಾರಿಗಳು ಬೇಕು ಅಂತ ಯಾರು ಉಚ್ಚಾಟ ಮೆರೆಯೋದಿಲ್ಲ. ಈ ಮಾಧ್ಯಮದವರು ಅಷ್ಟೇ, ಏನೋ ಒಂದು ದೇಶದ ಅಭಿವೃದ್ಧಿಗೆ ಅಥವಾ ಒಂದು ಸಮಾಜಕ್ಕೆ ಒಳ್ಳೆಯದಾಗ ರೀತಿಯಲ್ಲಿ ಸಮಸ್ಯೆಗಳ ಜೊತೆಲಿ ನೀವು ಇರಿ, ಸಮಸ್ಯೆಗೆ ಪರಿಹಾರ ನೀವು ಸೂಚಿಸಿ. ನಮ್ಮದೊಬ್ಬಂದೇ ತಲೆ ಅಲ್ಲ, ನೀವು ಐಡಿಯಾ ಕೊಡಿ. ನೀರಿನ ಸಮಸ್ಯೆ ಇದೆ, ಯಾವ ರೀತಿ ಸಾಲ್ವ್ ಮಾಡಬೇಕು, ಕಸ ತೆಗೆದಿಲ್ಲ ಯಾವ ರೀತಿ ತೆಗಿಬೇಕು, ಏನು ಮಾಡಬೇಕಾಗಿತ್ತು, ನೀವು ಸೂಕ್ತ ನಿರ್ದೇಶನ ಕೊಟ್ಟು ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಪ್ರಜಾಪ್ರಭುತ್ವದ ಒಂದು ಗುರಿ ಪ್ರಮುಖವಾಗಿ ಈಡೇರುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಕೇವಲ ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರವಾಗಿ ನ್ಯೂಸನ್ನು ಮಾಡೋದನ್ನು ದಯಮಾಡಿ ಪತ್ರಿಕೋದ್ಯಮದವರು ಅಥವಾ TV ಮಾಧ್ಯಮದವರು ನಿಲ್ಲಿಸಬೇಕು. ಒಂದು ಸತ್ಯಾಸತ್ಯತೆ ಇದ್ದರೆ ಹೇಳಿ, ಸತ್ಯಾಸತ್ಯತೆ ಇದ್ದರೆ ನಾನು ಒಪ್ಕೊತೀನಿ. ಅದು ಒಂದು ಏನು ನಮ್ಮ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದನ್ನು ಅದು ತಪ್ಪು ಅಂತೇಳಿ ಬಿಂಬಿಸಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಮಾಡಿರೋದು ನಮಗೂ ಎಲ್ಲ ಒಂದು ಕಡೆ ನೋವು ತಂದಿದೆ. ದಯವಿಟ್ಟು ಈ ಥರ ಪ್ರಕರಣಗಳು ಮುಂದೆ ಆಗದಿರೋ ಥರ ನೋಡ್ಕೊಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ಕೊತೀನಿ. ಎರಡು ಕಡೆ ಏನದು ರೀಲ್ಸಲ್ಲಿ ಇದೆ, ಏನು ಬ್ಯಾಕ್ಗ್ರೌಂಡು, ಅದು ನೆಲಮಂಗಲ ಅಥವಾ ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟಿದ್ದಲ್ವಾ? ನೆಲಮಂಗಲ ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟಿರೋದು ಅಲ್ವೇ ಅಲ್ಲ ಸರ್. ಅದು ಹೊಸಕೋಟೆಯಲ್ಲಿ ನಾನು ನಗರಸಭೆ ಕಮಿಷನರಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ನಾವು ಹಿಂದೆ 2017ರಲ್ಲಿ ಇಲ್ಲೂ ನನ್ನ ನಗರಸಭೆಯ ನೆಲಮಂಗಲದಲ್ಲೂ ಕೆಲಸ ಮಾಡಿ ಹೋಗಿದ್ದೀನಿ. ಮತ್ತು ನನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಮಾನ್ಯ ಶಾಸಕರು ನನ್ನ ಹತ್ರ ₹1 ದುಡ್ಡು ತೊಗೊಂಡೆ. ನನಗೆ ಸರ್ಕಾರದಿಂದ ನನ್ನಲ್ಲಿರೋ ಪ್ರತಿಭೆನ ಗುರುತಿಸ್ಬಿಟ್ಟು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಇಂಥ ಒಂದು ಜವಾಬ್ದಾರಿಯುತವಾದಂಥ ಹುದ್ದೆನ ನನಗೆ ಅವಕಾಶ ಕೊಟ್ಟಿರೋದನ್ನು ನಾನು ಈ ಥರ ಮಿಸ್ಯೂಸ್ ಮಾಡ್ಕೊಳ್ಳೋದು, ರೀಲ್ಸ್ ಮಾಡಿ ಉಚ್ಚಾಟ ಮಾಡೋಂಥದ್ದು ಪ್ರಮೇಯ ನನಗೆ ಬೇಕಾಗಿಲ್ಲ, ಬರೋದು ಇಲ್ಲ, ಮುಂದೇನೂ ಇಲ್ಲ ಸರ್. ಅಲ್ಲ, 9 ವರ್ಷದ ವಿಡಿಯೋನ ಈಗ ಯಾಕೆ ಬಳಸ್ಕೊಂಡು ನಗರಸಭೆ ಕಮಿಷನರ್ನ ತೇಜೋವಧೆ ಮಾಡೋ ಪ್ರಯತ್ನ ಆಗ್ತಾ ಇದೆ ಸರ್? ಈಗ ಎಲ್ಲರೂ ಕಚೇರಿಗಳಿಗೆ ಯಾವುದಾದ್ರೂ ಒಂದು ಕೆಲಸನ ಹಿಡ್ಕೊಂಡು ಬರ್ತಾರೆ. ಅದರಲ್ಲಿ ಸೃಷ್ಟಿತ ದಾಖಲೆಗಳಿರ್ತವೆ ಅಥವಾ ಇನ್ನೊಂದು ಏನೋ ಇರ್ತದೆ, ಮಾಡೋಕ್ಕೆ ಬರೋಲ್ಲ, ಲೀಗಲಲ್ಲಿ ಅವಕಾಶ ಇರೋಲ್ಲ. ಅವಕಾಶ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಹೇಳೋದು ನನ್ನ ಜಾಯಮಾನ. ಹೇಳಿದ್ದೀನಿ, ಅದನ್ನು ಅವರು ಮಾಡಿಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ನಾನು ಅವ್ರ ಹತ್ರಕ್ಕೆ ಮತ್ತೆ ಹುಡಿಕೊಂಡೋಗಿ ಅಣ್ಣ ಸ್ವಾಮಿ ನನ್ನನ್ನು ಇದಂಗೆಲ್ಲ ನ್ಯೂಸ್ ಮಾಡಬೇಡಪ್ಪ, ನಾನು ಮರ್ಯಾದೆ ಇವತ್ತದೆ, ಡಿಲೀಟ್ ಮಾಡಪ್ಪ ಅಂತ ಹೇಳಿ ಕೇಳೋದು, ಅಥವಾ ಇನ್ನೊಂದು ಏನೋ ಹೋದಾಗ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡೋದು, ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅನ್ನೋದು, ಇನ್ನೊಂದು ಏನೋ ಕೇಳೋದು, ಏನೋ ಇಂಟೆನ್ಷನ್ ಇರ್ಬೋದು. ಬಟ್ ಆದ್ರೂ ನಾವು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ, ವ್ಯೂಸ್ಗೋಸ್ಕರ ಮಾಡಿದ್ರೋ ಅಥವಾ ಸಬ್ಸ್ಕ್ರೈಬ್ಗೋಸ್ಕರ ಮಾಡಿದ್ರೋ, ನಾನಂತೂ ಅದನ್ನು ಪರಿಗಣನೆ ಮಾಡೋದಿಲ್ಲ. ಆದರೆ ಸಮಾಜಕ್ಕೆ ಇಂಥ ಸಂದೇಶನ ಕೊಡಬಾರ್ದು. ಯುವಕರನ್ನು ಪ್ರೇರೇಪಿಸಬೇಕು, ಯುವಕರನ್ನ ಉದ್ಯೋಗ ಹುಡುಕುವಂಥವ್ರನ್ನಾಗಿ ಮಾಡಬಾರ್ದು. ಅವರೇ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಇನ್ನೊಬ್ಬರಿಗೆ ಉದ್ಯೋಗ ಕೊಡುವಂಥವ್ರನ್ನಾಗಿ ಮಾಡಬೇಕು. ಇದೆಲ್ಲ ಮಾಧ್ಯಮಗಳಿಂದ ಸಾಧ್ಯ. ಸಾಮಾಜಿಕ ಜಾಲತಾಣ ವೈರಲ್ ಆಗ್ತದೆ. ಇದ್ರ ಮೇಲೆ ಏನಾದರೂ ನೀವೇನೋ ಕಾನೂನು ಕ್ರಮಕ್ಕೆ ಹೋಗ್ತೀರಾ ಅಥವಾ ಯಾವ ರೀತಿ ಸರ್? ಈಗ ಕಾನೂನು ಕ್ರಮಕ್ಕೆ ಹೋಗಿ ಅವ್ರ ಮೇಲೆ ನಾನು ತೀರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಓದಬೇಕಾದ್ರೆ ಅಂದ್ಕೊಂಡಿದ್ನಲ್ಲ, ಪತ್ರಿಕೋದ್ಯಮದ ಜವಾಬ್ದಾರಿ, ಅದನ್ನು ಎಲ್ಲರೂ ಅದನ್ನು ಆ ಜವಾಬ್ದಾರಿನ ಚಾಚುತತ್ತೆ ನಿರ್ವಹಿಸಿ ನನ್ನ ಮೇಲೆ ಇದನ್ನು ಮಾಡಿದ ತಕ್ಷಣಕ್ಕೆ ನಾನು ಅವ್ರ ಮೇಲೆ ಕಾನೂನು ಹೋರಾಟ ಮಾಡಿ ಅವ್ರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹೂಡಿ ಅವ್ರ ಮೇಲೆ ನಾನು ಗಳಿಸಿ ಏನೂ ಬೇಕಾಗಿಲ್ಲ. ನನಗೆ ತಿನ್ನೋದು 3 ಹೊತ್ತು ಊಟ ಸಾಕು, ದೇವ್ರು ಕೊಟ್ಟಿದ್ದೇನೆ, ಸರ್ಕಾರ ಸಂಬಳ ಕೊಡ್ತಿದೆ, ನನಗೆ ಅಷ್ಟೇ ಸಾಕು. ಆದರೆ ಇಂಥ ಪ್ರಕರಣಗಳು ಮತ್ತೆ ಆಗದಿರೋ ಥರ ನೋಡ್ಕೊಳ್ಳಿ, ಜವಾಬ್ದಾರಿಯುತವಾಗಿ ಇರಿ ಅಂತ ಹೇಳಿ ನಾನು ಸಂದೇಶ ಕೊಡ್ತೇನೆ. ಇರುತ್ತೆ ನಾನು ಯಾಕೆ ಕಾನೂನು ರೀತಿ ಹೋರಾಟಕ್ಕೆ ಹೋಗೋನಲ್ಲ, ಏನೂ ಇಲ್ಲ, ಯಾರ ಮೇಲೆ ಏನು ಬಿಲೆ ಮಾಡಿ ಏನೂ ಪ್ರಯೋಜನ ಇಲ್ಲ ಸರ್. ಮೇಲಧಿಕಾರಿಗಳು ಮಾಹಿತಿ ಕೇಳಿಲ್ಲ ಸರ್. ಒಂದು ವೇಳೆ ಏನಾದರೂ, ಯಾಕಂದರೆ ಮೊನ್ನೆ ರಜೆ ಇತ್ತು, ಕೇಳಿಲ್ಲ. ಇವತ್ತೇನಾದರೂ ನನಗೆ ಕೇಳಿದ್ರೆ ನಾನು ಲಿಖಿತವಾಗಿ ನಾನು ಕೊಡ್ತೀನಿ ಸರ್. ಅದಕ್ಕೆ ಯಾಕೆ ಅಂತಂದರೆ ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಯಾವುದೇ ಸಾರ್ವಜನಿಕರಿಗೆ ನನ್ನಿಂದ ತೊಂದರೆ ಆಗಿಲ್ಲ ಅಥವಾ ಯಾವುದೇ ರೀತಿ ಕೆಲಸದಲ್ಲಿ ಅಸಡ್ಡೆ ತೋರಿಲ್ಲ. ನಾನು 7-8 ವರ್ಷ 9 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಸ್ ಅದು. ಇರೋ ವಾಸ್ತವತೆನ, ಸತ್ಯಾಂಶನ ನಾನು ಬರೀತೀನಿ. ನಾನೇನು ಲಂಚ ತಗೊಂಡಿಲ್ಲ ಅಥವಾ ಕೊಲೆ ಸುಲಿಗೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ. ಏನೋ ಒಂದು ಮಾನಸಿಕ ಒಂದು ನಮಗೂ ಗಾರೆ ಕೆಲಸ ಮಾಡೋಕ್ಕೂ 1 ಅವರ್ ರೆಸ್ಟು ಅಂತ ಇರ್ತದೆ. ಆ ಟೈಮಲ್ಲಿ ಅವ್ರಿಗೂ ಎಂಟರ್ಟೈನ್ಮೆಂಟ್ ಮಾಡ್ಕೊತಾರೆ. ನಾವು ಊಟದ ಸಮಯದಲ್ಲಿ 1-2 ನಿಮಿಷ ಮಾಡಿದ್ದನ್ನು ಅದೆಲ್ಲೋ ನಾನು ಇನ್ಸ್ಟಾಗ್ರಾಮಲ್ಲಿ ಸಿಕ್ಬಿಡ್ತು, ತೊಗೊಂಡು ಹಾಕಿದ್ದಾರೆ ಅಷ್ಟೇ. ಅದು ನಾನು ಅದ್ರ ಬಗ್ಗೆ ಗಮನಿಸೇ ಇರಲಿಲ್ಲ, ನಾನು ಅದನ್ನು ಬಳಸೇ ಇಲ್ಲ ಸರ್.